ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷ್ಯಾಧಾರವನ್ನ ಆಧರಿಸಿ ಯಾರನ್ನ A1, A2 ಆರೋಪಿಗಳನ್ನಾಗಿಸಬೇಕು ಎಂಬುದನ್ನು ತನಿಖಾಧಿಕಾರಿಗಳು ನಿರ್ಧರಿಸಲಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಸದಾಶಿವನಗರದ ನಿವಾಸದ ಬಳಿ ಮಾತನಾಡಿ, ರೇಣುಕಸ್ವಾಮಿ ಕುಟುಂಬಸ್ಥರು ನಮ್ಮಿಂದ ನ್ಯಾಯವನ್ನ ನಿರೀಕ್ಷೆ ಮಾಡಬಹುದು. ಅವರಿಗೆ ನ್ಯಾಯ ಒದಗಿಸಿಕೊಡ್ತೀವಿ. ಕೋರ್ಟ್ನಲ್ಲಿ ಸಹ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ ಎಂದರು. ಸಿದ್ಧಾರ್ಥ ಟ್ರಸ್ಟ್ಗೆ KIADB ನಿವೇಶನ ಹಂಚಿಕೆ ಕುರಿತು ಸಚಿವ MB ಪಾಟೀಲ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪರಿಶೀಲನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಬೇಕಾದವರು ರಾಜ್ಯಪಾಲರು. ಸಾವಿರಾರು ಜನ ದೂರು ಕೊಡ್ತಾರೆ. ಪರಿಶೀಲನೆ ನಡೆಸಿದ ಬಳಿಕ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಅನಾವಶ್ಯಕವಾಗಿ ಆಪಾದನೆ ಮಾಡುವುದು ಸರಿಯಲ್ಲ ಎಂದರು. ಬಿಜೆಪಿಯವರು ರಾಜಕಾರಣ ಮಾಡ್ತಿದ್ದಾರೆ ಎಂದು ಮೊದಲಿನಿಂದಲೂ ಹೇಳ್ತಾ ಇದ್ದೇವೆ. ರಾಜಕೀಯ ಉದ್ದೇಶ ಇಟ್ಟುಕೊಂಡು ಈ ರೀತಿ ನಡೆದುಕೊಳ್ತಿದ್ದಾರೆ. ನಾವು ಜನರ ಮುಂದೆ ಸತ್ಯಾಸತ್ಯತೆ ಇಡ್ತೀವಿ. ನಾವು ಯಾವುದನ್ನು ಕೂಡ ಕಾನೂನು ಬಾಹಿರವಾಗಿ ಮಾಡಿಲ್ಲ ಎಂಬುದನ್ನು ಈಗಾಗಲೇ ಕೋರ್ಟ್ಗೆ ತಿಳಿಸಿದ್ದೇವೆ ಎಂದರು. ಬಿಟ್ಕಾಯಿನ್, ವಾಲ್ಮೀಕಿ, ಕೋವಿಡ್ ಸಂದರ್ಭದಲ್ಲಿ ನಡೆದ ಅಕ್ರಮ ಸೇರಿ ಎಲ್ಲ ಪ್ರಕರಣಗಳ ಪರಿಶೀಲನೆ ನಡೀತಾ ಇದೆ. SITಗೆ ವಹಿಸಿರುವ ಮತ್ತು CID ಕೈಗೊಂಡಿರುವ ಪ್ರಕರಣಗಳ ತನಿಖೆ ಯಾವ ಹಂತದಲ್ಲಿ ಇದೆ ಎಂಬುದನ್ನು ಪರಿಶೀಲನೆ ನಡೆಸ್ತಾ ಇದ್ದೇವೆ. ಈ ಎಲ್ಲ ಪ್ರಕರಣಗಳ ರಿವ್ಯೂ ನಡೆಸಲು ಮುಂದಿನ ದಿನದಲ್ಲಿ ಸಮಿತಿ ರಚಿಸಲು ನಿರ್ಧರಿಸಲಾಗಿದೆ ಎಂದರು. ಹೈಕಮಾಂಡ್ ಭೇಟಿ ಸಂಪ್ರದಾಯ. ಸಚಿವ ಸತೀಶ್ ಜಾರಕಿಹೊಳಿ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿರುವ ಕುರಿತು ಪ್ರತಿಕ್ರಿಯಿಸಿ, ದೆಹಲಿಗೆ ಹೋದಾಗ ಹೈಕಮಾಂಡ್ ಭೇಟಿ ಮಾಡುವುದು ಪಕ್ಷದ ಸಂಪ್ರದಾಯ. ಆ ಸಂಪ್ರದಾಯಕ್ಕೆ ಹೋಗಿರ್ತಾರೆ. ಎಲ್ಲದಕ್ಕೂ ರಾಜಕೀಯ ಬಣ್ಣ ಕಟ್ಟುವ ಅಗತ್ಯವಿಲ್ಲ. ಹೈಕಮಾಂಡ್ ಬೇರೆ ಬೇರೆ ಕೆಲಸವನ್ನ ಒಪ್ಪಿಸಿರುತ್ತೆ. ನನಗೆ ಸೋಷಿಯಲ್ ಮೀಡಿಯಾ, ಟ್ವಿಟರ್, ಫೇಸ್ಬುಕ್ ವೈಯಕ್ತಿಕ ನಿಂದನೀಯ ಪೋಸ್ಟ್ಗಳನ್ನ ಹಾಕುತ್ತಿದ್ದಾರೆ. ಇದರಿಂದ ಗೌರವಕ್ಕೆ ಧಕ್ಕೆ ಆಗ್ತಾ ಇದೆ ಎಂದು ಹೇಳಿದ್ರು. ಇದೇ ವಿಚಾರಕ್ಕೆ ನಾನು ಭೇಟಿಯಾಗಿದೆ. ಅದನ್ನ ಬೇರೆ ತರ ಅರ್ಥೈಸಿಕೊಳ್ಳಲಾಗಿದೆ ಎಂದರು. ಇನ್ಸ್ಪೆಕ್ಟರ್ಗೆ ತರಾಟೆ. ಗೃಹ ಸಚಿವರ ಮನೆ ಬಳಿ ಮನವಿ ನೀಡಲು ಬಂದಿದ್ದವರನ್ನ ಕರೆದೊಯ್ದು ಸ್ಥಳೀಯ ಪೊಲೀಸರನ್ನ ಗೃಹ ಸಚಿವ ಪರಮೇಶ್ವರ್ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜನ ಅಹವಾಲು ನೀಡಲು ಬಂದಾಗ ಸುಮ್ಮನೆ ನಿಂತುಕೊಂಡು ನೋಡಬೇಕು. ಇನ್ನೊಮ್ಮೆ ಆ ರೀತಿ ನಡೆದುಕೊಳ್ಳದಂತೆ ಸೂಚನೆ ಕೊಟ್ಟಿದ್ದಾರೆ. ಜನ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ಬಗೆಹರಿಯುತ್ತೆ ಎಂಬ ಉದ್ದೇಶದಿಂದ ಬರ್ತಾರೆ. ನಮ್ಮ ಬಳಿಗೆ ಬಾರದಿದ್ರೆ ಇನ್ಯಾರ ಬಳಿ ಹೋಗಲು ಸಾಧ್ಯ? ಸುಮ್ಮನೆ ನಿಂತ್ಕೊಂಡು ನೋಡಬೇಕು ಅಂತ ಸದಾಶಿವನಗರ ಠಾಣೆ ಇನ್ಸ್ಪೆಕ್ಟರ್ಗೆ ತಾಕೀತು ಮಾಡಿದ್ದಾರೆ. ಅವರು ಮಾಡ್ತಾರೆ. ರೇಣುಕಸ್ವಾಮಿ ಕುಟುಂಬ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಪೊಲೀಸ್ ಇಲಾಖೆ ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ಬೋದು. ನ್ಯಾಯ ಒದಗಿಸ್ಕೊಡ್ತೀವಿ. ಕೋರ್ಟಲ್ಲಿ ಕೂಡ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ. ಸರ್, ಈಗ MB ಪಾಟೀಲ್ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಒಂದು CS ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್. ವರದಿ ಕೇಳಿದ್ದಾರೆ. ಅದು CA ಸೈಟ್ ಟೀಚರ್ ನೋಡಿ, MB ಪಾಟೀಲ್ರು ಈಗಾಗಲೇ ಕ್ಲಾರಿಫಿಕೇಷನ್ ಮಾಡಿದ್ದಾರೆ. ನಾನು ಯಾವುದೇ ಕಾನೂನು ಬಾಹಿರವಾಗಿ ಅಲೋಕೇಶನ್ ಮಾಡಿಲ್ಲ. ಅವರಿಗೆ ಲೆಜಿಟಿಮೇಟ್ ಆಗಿ ಅವರು ಅರ್ಹರಿದ್ದರು, ಅದಕ್ಕಾಗಿ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಮುಗೀತು. ಮತ್ತೆ ಅದನ್ನು ಪದೇ ಅದನ್ನು ವೆರಿಫೈ ಮಾಡಲಿ. ಅವ್ರು ಮಾಡಿದಾರಾ ಇಲ್ವಾ ಕಾನೂನು ಪ್ರಕಾರ ಅಂತ ಬೇಕಾದರೆ ವೆರಿಫೈ ಮಾಡಲಿ. ಅದರ ಬದಲಿಗೆ ಸುಮ್ಮನೆ ಅನಾವಶ್ಯಕವಾಗಿ ಆಪಾದನೆ ಮಾಡೋದು ಸರಿ ಇಲ್ಲ. ಖಾಸಗಿ ದೂರಿನ ಮೇಲೆ ಮತ್ತೆ ವರದಿ ಕೇಳೋದು, ಮತ್ತೆ ಪ್ರಾಸಿಕ್ಯೂಷನ್ ಕೊಡೋದು ಅಂತ ನೋಡಿ, ಅದು ಅವರಿಗೆ ಯಾರು ಅಥಾರಿಟೀಸ್ ಇದ್ದಾರೆ, ಯಾರು ಗವರ್ನರಿಗೆ ಕೇಳಿದ್ದಾರೆ, ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ವೆರಿಫಿಕೇಷನ್ ಮಾಡೋರು ಯಾರು? ವೆರಿಫಿಕೇಷನ್ ಮಾಡಿಸಿ ತೀರ್ಮಾನ ತಗೋಬೇಕಾದದ್ದು ಅವರ ಕರ್ತವ್ಯ. ಅದನ್ನು ಮಾಡಲಿ ಅವರು. ನಾವು ಹೇಳ್ತಾ ಇರ್ತಕ್ಕಂಥದ್ದು, MB ಪಾಟೀಲ್ರು ಹೇಳ್ತಾ ಇರ್ತಕ್ಕಂಥದ್ದು, ಸಂಬಂಧಪಟ್ಟ ಸಚಿವರು ನಾನು ಯಾವುದೇ ಕಾನೂನು ಬಾಹಿರವಾಗಿ ಅವರಿಗೆ ಅಲೋಕೇಶನ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅದನ್ನು ವೆರಿಫೈ ಮಾಡಿಕೊಳ್ಳಿ. ಸಾವಿರಾರು ಜನ ಕಂಪ್ಲೇಂಟ್ ಕೊಡ್ತಾರೆ, ಸಾವಿರಾರು ಜನ ಆಪಾದನೆ ಮಾಡ್ತಾರೆ. ಅದೆಲ್ಲ ವೆರಿಫಿಕೇಷನ್ ಮಾಡಿದ ಮೇಲೆ ತಾನೇ ಸತ್ಯಾಸತ್ಯತೆ ಗೊತ್ತಾಗುತ್ತೆ. CM ಆಯಿತು, ಸಚಿವರು ಟಾರ್ಗೆಟ್ ಆಗ್ತಾರೆ. ಇದು ರಾಜಕಾರಣ ಮಾಡ್ತಾರೆ ಅಂತ ನಾವು ಮೊದಲಿಂದನೂ ಹೇಳ್ತಾನೆ ಬರ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಈ ಭಾರತೀಯ ಜನತಾ ಪಾರ್ಟಿಯವರು ಈ ರಾಜಕೀಯ ಉದ್ದೇಶ ಇಟ್ಕೊಂಡು ಇವೆಲ್ಲವನ್ನು ಕೂಡ ಮಾಡ್ತಿದ್ದಾರೆ. ಅದಕ್ಕೆ ನಾವು ಜನರ ಮುಂದೆ ಸತ್ಯಾಸತ್ಯತೆಯನ್ನು ಇಡ್ತೇವೆ. ನಾವು ಯಾವುದನ್ನು ಕೂಡ ಕಾನೂನು ಬಾಹಿರವಾಗಿ ಮಾಡಿಲ್ಲ ಅನ್ನೋದನ್ನು ಈಗಾಗಲೇ ಕೋರ್ಟಿಗೂ ತಿಳಿಸಿದ್ದೇವೆ, ಸಿದ್ದರಾಮಯ್ಯನವರ ಕೇಸ್ನಲ್ಲಿ. ಮತ್ತು ಇಲ್ಲಿ ಕೂಡ ಅದನ್ನು ಜನಗಳ ಮುಂದೆ ಇಡ್ತೇವೆ. ಕೋವಿಡ್ ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಟ್ಟಿದ್ದೇನೆ. 6 ತಿಂಗಳು ಮುಂದಕ್ಕೆ ಹಾಕ್ಕೊಡ್ತೀನಿ. ಸರ್, ಇದು ಬಿಟ್ಕಾಯಿನ್ ವರದಿ ಇಲ್ಲ, ಎಲ್ಲವನ್ನೂ ರಿವ್ಯೂ ಮಾಡ್ತಾ ಇದ್ದೇವೆ. ಬಿಟ್ಕಾಯಿನ್ದಿರ್ಬೋದು, ವಾಲ್ಮೀಕಿದಿರ್ಬೋದು, ಅಥವಾ ಕೋವಿಡ್ದಿರ್ಬೋದು, ಎಲ್ಲ ಕೇಸಸ್ಗಳು ಎಲ್ಲಿ ಪೆಂಡಿಂಗ್ ಇದ್ದಾವೆ, ನಮ್ಮ ಮುಂದೆ ಇನ್ವೆಸ್ಟಿಗೇಷನ್ನಲ್ಲಿದ್ದಾವೆ, ಎನ್ಕ್ವೈರಿನಲ್ಲಿದ್ದಾವೆ.
ಅವೆಲ್ಲವನ್ನು ಕೂಡ CIDನಲ್ಲಿ SIT ಆಗಿರ್ಬೋದು ಅಥವಾ CID ಕೊಟ್ಟಿರ್ತಕ್ಕಂಥ ಕೇಸ್ಗಳಾಗಿರ್ಬೋದು ಅದೆಲ್ಲ ರಿವ್ಯೂ ಮಾಡ್ತೀನಿ. ಅದಕ್ಕೆ ಮುಂದಿನ ದಿನದಲ್ಲಿ ಒಂದು ಕಮಿಟಿನೂ ಕೂಡ ಮಾಡ್ತಾ ಇದ್ದಾರೆ ಟು ರಿವ್ಯೂ ದೀಸ್ ಕೇಸಸ್. ಎಲ್ಲ ಕೇಸ್ಗಳಿಗೂ ರಿವ್ಯೂ ಮಾಡೋದಕ್ಕೂ ಒಂದು ಸಮಿತಿ ಮಾಡಬೇಕು ಅಂತ ಉದ್ದೇಶ ಇದೆ. ಅದನ್ನು ಮುಂದಿನ ದಿನದಲ್ಲಿ ಮಾಡ್ತೇವೆ. ಬಿಟ್ಕಾಯಿನ್ ವರದಿ ಸಪ್ರೇಟಾಗಿ ಪಡಿತಾರೆ ಎಲ್ಲವೂ ಒಟ್ಟಿಗೆ ಇಲ್ಲ ಬೇರೆ ಬೇರೆ ಪಡಿತೀವಿ, ಅದು ಒಟ್ಟಿಗೆ ಮಾಡೋಕ್ಕಾಗಲ್ಲ ಸರ್. ಈಗ ಯಾರಾದ್ರು ಆಕಾಂಕ್ಷಿಗಳು ಅಥವಾ ಅಭ್ಯರ್ಥಿಗಳು ಏನಾದರೂ ಮನವಿ ಪತ್ರ ಕೊಡೋದು ನಿಮಗೆ ಅವಕಾಶ ಇಲ್ಲ ಸರ್? ಶಾಂತಿಯುತವಾಗಿ ಬಂದು ಮನವಿ ಪತ್ರ ಕೊಡೋ ನಿವಾಸದ ಬಳಿ ಒಂದು ವೇದಿಕೆ ನಿಮ್ಮ ನಿವಾಸದ ಮುಂದೆ ಇಲ್ವಾ ಅಂತ? ಯಾಕೆಂದರೆ ನಮ್ಮೆಲ್ಲರ ಮುಂದೆ ಮಾಧ್ಯಮಗಳ ಮುಂದೆ ಅವರ ಅಭ್ಯರ್ಥಿಗಳು ಪೊಲೀಸ್ ಪೇದೆ ಕೋರಿ ಬಂದಿದ್ರು, ನಿಂತಿದ್ರು. ಇನ್ನೊಬ್ರು PSI ಅಭ್ಯರ್ಥಿ ಏನೋ ಅವ್ರ ಮನವಿ ಪತ್ರ ಇಟ್ಕೊಂಡು ಬಂದಿದ್ರು, ಎಲ್ಲರೂ ಸೈಲೆಂಟ್ ಆಗಿ ನಿಂತಾರೆ. ಏಕಾಏಕಿ ಬಂದು ದಬ್ಬಾಳಿಕೆ ಮಾಡ್ತಾರಲ್ಲ ಪೊಲೀಸರನ್ನೆಲ್ಲ ಎಳ್ಕೊಂಡು ಬಲವಂತ ತಳ್ತಾರೆ ಸರ್ ಜೀಪ್ ಒಳಗಡೆ ಅಂತ ಆ ರೀತಿ ಪೊಲೀಸರ ನೀವು ನಡೀತಾ ಇದೆಯಾ ಸರ್ ಇಲ್ಲಿ ಪ್ರತಿನಿತ್ಯ ಅಂತ? ನೋಡ್ತಾ ಇದ್ದೀರಿ. ನಾನೇ ಖುದ್ದಾಗಿ ಯಾರೇ ಅರ್ಜಿ ಕೊಟ್ಟರು ತೊಗೊಳ್ತೀನಿ, ಅದಕ್ಕೆ ಸಂಬಂಧಪಟ್ಟವರಿಗೆ ಕಳಿಸ್ತೀನಿ. ಕೆಲವು ಸಂದರ್ಭದಲ್ಲಿ ಇಲ್ಲಿ ಸಮಯ ಇದ್ದರೆ ನಾನೇ ಅದ್ರ ಮೇಲೆ ಬರೆದು ಕಳಿಸ್ತೀನಿ. ನೀವು ಇದು ಆದರೆ ಮಾಡ್ತೀರಾ ಅಂಥದ್ದೇನಾದರೂ ಆಗಿದ್ರೆ ನಾನು ಅವರಿಗೆ ಸೂಚನೆ ಕೊಡ್ತೀನಿ ಪೊಲೀಸ್ನವರಿಗೆ, ಆ ರೀತಿ ಯಾರನ್ನೂ ಮಾಡಬೇಡಿ ಅಂತ. ಯಾಕೆಂದರೆ ನಾನು ಇಲ್ಲಿಂದ ನಮಗೆ ಅಲ್ಲಿ ನಾವು ರೆಸಿಡೆನ್ಸ್ ಆಫೀಸ್ ಏನು ಕೊಟ್ಟಿದ್ದಾರೆ ಅಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಆನಂತರ ನಮ್ಮ ಕೆಲಸಗಳಿಗೆ ಹೋಗಬೇಕು ಅಂತ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಲೇಟಾಗಿ ಬಂದಿರ್ತೀವಿ ಅಥವಾ ಅದನ್ನು ಮಾಡಬೇಕು, ಅದನ್ನು ಹೇಳ್ತೀವಿ. ಇಲ್ಲ ಪೊಲೀಸರಿಗೆ ವಿಡಿಯೋ ನೋಡಿ ನೀವು ಹೇಗಿದೆ ಅಂದರೆ ನೀವು ಗೃಹ ಸಚಿವರಾಗಿ ನೀವೇ ಅದನ್ನು ಸರಿ ನಾಳೆಯಿಂದಾನೇ ಅದನ್ನು ಸರಿ ಮಾಡ್ತೀವಿ. ಆ ರೀತಿ ಮಾಡಿದಂಗೆ ಹೇಳಿ ಸರ್, ಬೇರೆ ಮಾಡಲ್ಲ ಅವರು. ಬರುವಂತ ಹುಡುಗರನ್ನೆಲ್ಲ ಸೂಚನೆ ಕೊಟ್ಟು ಅವರಿಗೆ ಆ ರೀತಿ ಮಾಡಿದಾಗೆ ಹೇಳ್ತೀವಿ. ಸಹಜವಾಗಿ ನಿಮ್ಮ ಮೇಲೆ ಎಲ್ಲ ಮಿನಿಸ್ಟರ್ ಆಫೀಸರು ಇದ್ದೇ ಇರ್ತಾರೆ ಸರ್. ಅವ್ರನ್ನೆಲ್ಲ ಹೋಗ್ಬೇಕು, ಅವರ ಅಹವಾಲ್ ಕೊಡೋದಕ್ಕೆ ನಮ್ಗಳ ಹತ್ರನೇ ಬರಬೇಕು. ನಾವು ಸಿಕ್ಕಿದ್ರೆ ಅವರಿಗೆ ಅವ್ರ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದೊಂದು ಎಲ್ಲೋ ಒಂದು ಕಡೆ ಅವರ ಆಸೆಗಳು. ಅದಾಗಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಮಾಡಿಕೊಡ್ತೀವಿ. ಬಂಧಿತ ಇವ್ರನ್ನ ಬಿಡುಗಡೆ ಮಾಡಕ್ಕೆ ಹೇಳ್ತೀರಾ ಸರ್? ಈಗ ಯಾರೋ ಪಾಪ ಹಿಡಿದು ಜೀಪಲ್ಲಿ ಕಳ್ಸೋದ್ರಿ ಸರ್. ಇಲ್ಲ ಅದು ಆ ಥರದ್ದು ಯಾವೇ ಯಾರಪ್ಪ ನೋಡ್ರಿ ಇಲ್ಲೇ ನಿಂತವ್ರಲ್ಲ ಅವರೇ ಸರ್. ಅದೆಲ್ಲ ಮಾಡಬೇಡಿ. ಯಾರು ಅರ್ಜಿ ಕೊಡಕ್ಕೆ ಬಂದವರಿಗೆ ಸುಮ್ಮನೆ ನೀವು ನಿಂತ್ಕೊಂಡು ನೋಡಿ ಅಷ್ಟೇ, ಬಿಟ್ಬಿಡಿ ಅವ್ರಿಗೆ. ಕಷ್ಟ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. ಯಾಕಂದ್ರೆ ನಿಮ್ದೆ ಮೇನ್ ಸ್ಟ್ರೀಮ್ ಅಲ್ಲಿ ಇದೆ ಸಿಎಂ ರೇಸ್ ಪದೇ ಪದೇ ಭೇಟಿ ಮಾಡ್ತಾ ಅಲ್ಲಪ್ಪ, ನಾನೇನಕ್ಕೋ ಭೇಟಿ ಮಾಡ್ತೀನಿ, ಅವ್ರೇನಕ್ಕೋ ಭೇಟಿ ಮಾಡ್ತಾರೆ. ಭೇಟಿ ನಾನು ಹೇಳಲಿಲ್ಲ ಅವತ್ತು. ಹೈಕಮಾಂಡು ನಮಗೆ ಡೆಲ್ಲಿಗೆ ಹೋದರೆ ಹೈಕಮಾಂಡು ಮೀಟ್ ಮಾಡೋದು ನಮ್ಮದು ಸಂಪ್ರದಾಯ. ಆ ಸಂಪ್ರದಾಯಕ್ಕೆ ಅವರು ಹೋಗಿರ್ತಾರೆ, ಅವ್ರದ್ದೇನೋ ಹೇಳ್ಕೊಳ್ಳೋದಿರುತ್ತೆ, ಹೋಗಿ ಹೇಳ್ಕೊಂಡಿರ್ತಾರೆ. ಅದೇ ನಾವು ಎಲ್ಲದಕ್ಕೂ ಎಲ್ಲ ಮೀಟ್ ಮಾಡಿದಾಗೆಲ್ಲ ಏನೋ ಒಂದು ಅದಕ್ಕೆ ರಾಜಕೀಯದ ಬಣ್ಣ ಕಟ್ಟೋದು ಅಗತ್ಯ ಇಲ್ಲ. ನಮಗೆ ಬೇರೆ ಬೇರೆ ಕೆಲಸಗಳು ಹೇಳಿರ್ತಾರೆ ಅವರು, ಹೈಕಮಾಂಡಿಂದ ನಮಗೆ ಕೆಲಸಗಳು ಕೊಟ್ಟಿರ್ತಾರೆ. ಈಗ ನನಗೆ ಹೇಳಿದರು ಈ ಪೋಸ್ಟಿಂಗ್ಸ್ ಬರ್ತಾ ಇದೆ AICC ಮೇಲೆ, ಆಮೇಲಿಂದ ಬೇರೆ ಬೇರೆ ವೈಯಕ್ತಿಕವಾಗಿ ಅವ್ರ ಮೇಲೆ, ಮೇಡಮ್ ಮೇಲೆ ಎಲ್ಲ ಬರ್ತಾ ಇದೆ. ಪೋಸ್ಟಿಂಗ್ಸ್ ಹಾಕ್ತಾ ಇದ್ದಾರೆ, ಟ್ವಿಟರ್ನಲ್ಲಿ ಹಾಕ್ತಾರೆ, ಫೇಸ್ಬುಕ್ಕಲ್ಲಿ ಹಾಕ್ತಾರೆ. ನೆಗೆಟಿವ್ ಆಗಿ ತುಂಬ ಕೆಟ್ಟದಾಗಿ ಪೋಸ್ಟಿಂಗ್ಗಳು ಹಾಕ್ತಾರೆ. ಅದೆಲ್ಲ ಸ್ವಲ್ಪ ರೆಗ್ಯುಲೇಟ್ ಮಾಡಿ ಅದನ್ನೆಲ್ಲ ಅಂತ ನನಗೆ ಹೇಳಿ, ಅದನ್ನು ಏನೋ ಬೇರೆ ಥರ ನೀವು ಹೇಳಿದ್ರೆ ಡಿನ್ನರ್ ಮೀಟಿಂಗ್ ಆಗಿದ ತಕ್ಷಣ ಡೆಲ್ಲಿಗೆ ಹೋದ್ರು. ಗೊತ್ತಿಲ್ಲಪ್ಪ, ನನಗೆ ಗೊತ್ತಿರೋದು ಅಷ್ಟೇ. ನಾವೆಲ್ಲ ಹೋದಾಗ ಹೈಕಮಾಂಡ್ ಭೇಟಿ ಮಾಡ್ತೀವಿ ಅಷ್ಟೇ ಗೊತ್ತು ನನಗೆ. ಸರ್ ಇನ್ನೊಂದು ಸರ್ ಎತ್ತಿನ ಹೊಳೆ ಯೋಜನೆ ಜಾರಿ ಬಹುನಿರೀಕ್ಷಿತ ಯೋಜನೆ ಅದು. ಮೊನ್ನೆ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಅನೌನ್ಸ್ ಮಾಡಿ 13,500 ಕೋಟಿ ರೂಪಾಯಿ ಎಸ್ಟಿಮೇಟ್ನಲ್ಲಿ ಮಂಜೂರು ಮಾಡಿದರು. ಅದು ಈಗ ಒಂದು ಹಂತಕ್ಕೆ ಕಾರ್ಯಗತ ಆಗ್ತಾ ಇದೆ. ಅಲ್ಲಿ ಸಕಲೇಶ್ವರದ ಜಾಗದಲ್ಲಿ ಏನು ಲಿಫ್ಟಿಂಗ್ ಮಾಡ್ತಾರೆ ಅದನ್ನು ಚಾಲು ಮಾಡೋದಕ್ಕೆ ಮಾನ್ಯ DCM ಅವರು, ನೀರಾವರಿ ಸಚಿವರು ಟ್ರಯಲ್ ಮಾಡಿ ಬಂದಿದ್ದಾರೆ. ಈಗ 6ನೇ ತಾರೀಕು ಗೌರಿ ಹಬ್ಬದ ದಿವಸ, ಭಾಳ ಒಳ್ಳೆಯ ದಿವಸ ಅಂತೇಳಿ ಅದಕ್ಕೆ ಚಾಲನೆಯನ್ನು ಕೊಡ್ತಾರೆ. ಅದು ಸ್ಟಾರ್ಟ್ ಆದಮೇಲೆ ಸುಮಾರು 1,500 ಕ್ಯೂಸೆಕ್ಸ್ ನೀರು ವಾಣಿವಿಲಾಸ ಸಾಗರಕ್ಕೆ ಹರಿಯುತ್ತೆ. ಯಾಕಂದರೆ ಈ ಕಡೆ ಬರೋದಕ್ಕೆ ನಮಗಿನ್ನೂ ಕೆಲಸಗಳಾಗಿಲ್ಲ. ಇನ್ನೂ ಅಕ್ವಾಡಕ್ಟ್ ಹಾಕಬೇಕು, ಪೈಪ್ಗಳನ್ನ ಅಳವಡಿಸ್ಬೇಕು. ಅದಕ್ಕೆ ನಡೀತಾ ಇದೆ, ಭಾಳ ವೇಗವಾಗಿ ಕೆಲಸ ನಡೀತಾ ಇದೆ. ಅದಾದಮೇಲೆ ನಾವು ಅರಸೀಕೆರೆಯಿಂದ ತುಮಕೂರು ಕಡೆ ತರ್ತೇವೆ. ಬಹುಶಃ ಮುಂದೆ
ಮುಂದಿನ ಮಳೆ ಬರೋ ಅಷ್ಟೊತ್ತಿಗೆ ನಾವು ತುಮಕೂರಿಗೆ ನೀರನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಒಂದು ಸಾರಿ ತುಮಕೂರಿಗೆ ಬಂತು ಅಂದರೆ ಮುಂದೆ ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ ಹೋಗೋದಕ್ಕೆ ಕೂಡ ಅನುಕೂಲ ಆಗುತ್ತೆ. ಅಷ್ಟರಲ್ಲಿ ಕೆಲಸಗಳೆಲ್ಲ ಮುಗಿದ್ರೆ ಅಲ್ಲಿವರೆಗೂ ತೊಗೊಂಡು ಹೋಗ್ತೀವಿ. ನಿಮ್ಮ ಕ್ಷೇತ್ರದಲ್ಲೇ ಭೂಸ್ವಾಧೀನಕ್ಕೆ ಇನ್ನೂ ಗೊಂದಲಗಳಿದೆ ಅಂತ ಸರ್? ಏನಿಲ್ಲ, ಅವೆಲ್ಲ ಸಣ್ಣ ಸ್ಟೋರೇಜ್ ವಾಟರ್ ವಿಚಾರವಾಗೂ ಸ್ವಲ್ಪ ನಮ್ಮಲ್ಲಿ 69 ಕೆರೆಗಳು ತುಂಬಿಸೋದಕ್ಕೆ ನಮಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ನಮ್ಮಲ್ಲಿ ಕೆಲಸಗಳೆಲ್ಲ ನಡೀತಾ ಇದೆ. ಕೆಲವು ಕಡೆ ಬೇಗ ಅಕ್ವಿಸಿಷನ್ಸ್ ಆಗಿ ಕೆಲವುಗಳು ನಡೆದಿದ್ದಾವೆ. ಕೆಲವರು ರೈತರು ಹೆಚ್ಚು ನಮಗೆ ಹಣ ಕೊಡಿ, ನಮಗೆ ಅಕ್ವಿಸಿಷನ್ ಕಾಸ್ಟ್ ಏನಿದೆ ಅದನ್ನು ಡಬಲ್ ಮಾಡಿ, ಟ್ರಿಬಲ್ ಮಾಡಿ, ಈ ಥರ ಎಲ್ಲ ಬೇಡಿಕೆ. ವಾಟರ್ ಸ್ಟೋರೇಜ್ ಕೇಳ್ತಾ ಇದ್ದಾರೆ. ವಾಟರ್ ಸ್ಟೋರೇಜ್ ಈಗ ಅದು ಕ್ಯಾನ್ಸಲ್ ಮಾಡಿದ್ದಾರೆ. ನಮ್ಮಲ್ಲಿ 5,000 ಎಕರೆ ಭೂಮಿ ಅಕ್ವೈರ್ ಮಾಡಿ ಅದನ್ನು ಸ್ಟೋರೇಜ್ ಮಾಡಬೇಕು ಅಂತೇಳಿ ಫಸ್ಟು ಡ್ರಾಫ್ಟ್ ಇದು ಮಾಡಿದ್ವಿ. ಆ ಯೋಜನೆಯಲ್ಲಿ ಮಾಡಿದ್ವಿ. ಅದು ಕಾಸ್ಟು ಬೆಂಗಳೂರಿಗೂ ಮತ್ತು ತುಮಕೂರಿಗೂ ವ್ಯತ್ಯಾಸ ಆಗುತ್ತೆ. ಇಲ್ಲಿ 35 ಲಕ್ಷ ಕೊಡ್ತಾರೆ, ಅಲ್ಲಿ ಬರೀ 8 ಲಕ್ಷ ಕೊಡ್ತಾರೆ ಅಂತ ರೈತರು ನಾವು ಜಮೀನು ಕೊಡೋದಿಲ್ಲ ಅಂತೇಳಿ ಹೇಳಿದರು. ಅದಕ್ಕೆ ಅವರು ಇದನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ. ಸ್ಟೋರೇಜ್ ಫೆಸಿಲಿಟಿ ಇಲ್ಲಿ ಮಾಡೋದೇ ಬೇಡ, ನಾವು ಹೇಗಿದ್ದರೂ ಕೂಡ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಈಗಾಗಲೇ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದ್ದೇವೆ, ಅಲ್ಲೇ ನಾವು ಮಾಡ್ತೀವಿ. 2 ಕಡೆ ಮಾಡ್ತೀವಿ. ಒಂದು ಕಡೆ ನಮ್ಮ ಕ್ಷೇತ್ರದಲ್ಲಿ ಮಾಡಬೇಕಾಗಿದ್ದನ್ನು ದೊಡ್ಡಬಳ್ಳಾಪುರದಲ್ಲಿ 2 ಕಡೆ ಮಾಡ್ತೀವಿ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ದಾರೆ. ಏನು ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.